ಇದು ಒಂದೊಂದೇ ಚರ್ಚೆ ಮಾಡ್ತೀವಿ. ಒಂದ್ ದಿವಸ ನಾವು ಅಧಿಕಾರಿಗಳ ಜೊತೆ ಬಂದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಚರ್ಚೆ ಮಾಡೋದೇ ಕೆಲಸ. ಯಾಕೆ ಆಗಿಲ್ಲ, ಯಾಕೆ ಮಾಡ್ಬೇಕು ಅಂತ. ಆಮೇಲೆ ಇನ್ನೊಂದೇನಂದ್ರೆ ಕೆಲವರು ಸ್ವಲ್ಪ ತಾಕತ್ತಾಗಿರೋರು ಒತ್ತುವರಿ ಮಾಡ್ಕೊಂಡ್ಬಿಡ್ತಾರೆ ಜಮೀನ್ಗಳ, ಬೇರೆ ಜಮೀನ 10 ಗುಂಟೆ 20 ಗುಂಟೆ ಅವ್ರಿಗೆ ಮನವಿ ಮಾಡ್ತೀವಿ, ಬಿಡ್ಬೇಕು ಅವೆಲ್ಲ ಜಮೀನ. ಬಲಾಢ್ಯರ ಮೇಲೆ, ಕೈಲಾಗಿರೋ ಮೇಲೆ ಬಲಾಢ್ಯರ ಸವಾರಿ ಇನ್ ಮುಂದೆ ನಡಿಬಾರ್ದು. ಯಾರೇ ಒತ್ತುವರಿ ಮಾಡಿದ್ರು ಕೂಡ ಬಿಡಬೇಕು. ಇಲ್ಲದೆ ಇದ್ರೆ ತಮ್ಮ ಮೇಲೆ ಕಾನೂನು ರೀತಿ ಕ್ರಮ ತಗೊಂತಾರೆ. ಪೊಲೀಸರು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಅವರೇ ನಿಂತ್ಕೊಂಡು ತೆರವುಗೊಳಿಸ್ತಾರೆ. ಸರ್ಕಾರಿ ಜಮೀನು ಅಲ್ಲ. ಈ ಕೆಲವರು ಈ ಇರ್ತಾರೆ, ಅವರೊಬ್ಬ ಶಕ್ತಿಯುತವಾಗಿರ್ತಾರೆ, ಅವರು ಬಿಡಲ್ಲ ನಾನು ಒಂದು ಕಾರ್ಯ ಮಾಡ್ತಾರೆ, ಅವೆಲ್ಲ ಆಗಲ್ಲ. ಯಾರೇ ಇರ್ಲಿ ಬಿಡ್ಬೇಕು. ಅವ್ನ್ ಜಾಸ್ತಿ ಅವ್ನಿಗೆ ಯಾರ ಲೆಕ್ಕೈತೆ ಅವ್ನಿಗೆ ಬಿಟ್ಕೊಡ್ಬೇಕು. ಅದನ್ನ ಎಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು. ಇಲ್ಲಾಂತಂದ್ರೆ ಮುಂದೆ ಕಾನೂನಿನ ಸೀಕ್ವೆನ್ಸ್ಗಳು ಎಲ್ಲ ಸೆಕೆಂಡ್ ಇವೆಲ್ಲ ಸಿದ್ಧರಾಗಿದೆ ಅಷ್ಟೇ. ಕೇಸ್ಗಳಾಯ್ತವೆ, ಗಲಾಟೆಗಳಾಯ್ತವೆ, ತರಲೆಗಳಾಯ್ತವೆ. ದಯಮಾಡಿ ಇನ್ನೊಬ್ಬರ ಜಮೀನ ಇನ್ನೊಬ್ರು ಒತ್ತುವರಿ ಮಾಡ್ಕೋಬಾರ್ದು. ಎಲ್ಲರೂ ಬಿಡ್ಬೇಕು. ನಕಾಶೆ ರಸ್ತೆಗಳು ಯಾರು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅದನ್ನು ಬಿಡ್ಬೇಕು. ಎಲ್ಲ ನಕಾಶೆ ರಸ್ತೆಗಳನ್ನು ಕ್ಲಿಯರ್ ಮಾಡ್ತೀವಿ. ಬಂದ್ರಿ ಡಿ ಸಾಹೇಬ್ರೆ, ಆಲೈ ಸಾಹೇಬ್ರೆ, ಬನ್ನಿ. ದಯಮಾಡಿ ಇದನ್ನೆಲ್ಲ ಜನ ಅರ್ಥ ಮಾಡ್ಕೋಬೇಕು. ನೀವೆಲ್ಲ ಇದ್ರಲ್ಲಿ ನೋಡ್ತೀರಾ. ಆಮೇಲೆ ಈ ಅರ್ಜಿಗಳನ್ನೆಲ್ಲ ನಾವು ಕೋರ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಒಂದು ಆಪ್ ಕ್ರಿಯೇಟ್ ಮಾಡ್ತಾ ಇದೀವಿ. ನೀವು ನಿಮ್ಮ ಮೊಬೈಲ್ ನಲ್ಲೇನೆ ನೀವು ಇದನ್ನ ಫಾಲೋ ಮಾಡ್ಕೋಬಹುದು. ನಿಮ್ಮ ಆಪ್ ಅದನ್ನ ನಿಮ್ಗೆ ಕೊಡ್ತೀವಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವೇನೆ ಎಲ್ಲ ಇದೆ ನಿಮ್ಮ ಅರ್ಜಿ ಯಾಕೆ ಮಿಸ್ ಆಯ್ತು ಎಲ್ಲ ನೀವೇ ಮಾಡ್ಕೋಬಹುದು. ಅದನ್ನ ನಮ್ಗೆ ಇದರಿಂದ ಬಂದಿರೋರು ನಮ್ಮ ಸ್ನೇಹಿತರೊಬ್ರು ಈಗ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಶಶಾಂಕ್ ಕೂಡ ಹೇಳಿದ್ವಿ ಫಾಲೋ ಅಪ್ ಮಾಡುವಂತ. ಅದನ್ನ ಮಾಡಿ ನೀವು ಪೋರ್ಟಲ್ ನೀವು ನಿಮ್ಮ ಅರ್ಜಿ ಮೂಮೆಂಟ್ ಎಲ್ಲ ತಿಳ್ಕೊಬಹುದು. ನೀವು ಯಾರ ಹತ್ರ ಆಯ್ತು ಅರ್ಜಿ, ಎಲ್ಲಿ ಹೋಗೈತೆ ಅರ್ಜಿ, ಏನಾಗೈತೆ ಅರ್ಜಿ ಅಂತ ಹೇಳಿ ತಿಳ್ಕೊಬಹುದು. ಇವತ್ತು ವೈಜ್ಞಾನಿಕವಾಗಿ ಸಲ ಮುಂದುವರೆದಾಗ ನಾವು ಅದ್ರ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಮಾಡ್ತಾ ಇದೀವಿ. ದಯಮಾಡಿ ನಾನು ಹೇಳಿದ್ದೀನಿ ಈಗಾಗಲೇ ವರ್ಷಕ್ಕೆ 2 ಬಾರಿ ಈ ಕಾರ್ಯಕ್ರಮ ನಡೀತದೆ. ಜನವರಿ ಮತ್ತೆ ಜುಲೈ ತಿಂಗಳಲ್ಲಿ. ಇದನ್ನ ಒಂದೊಂದು ದಿವಸ ನಮ್ಗೆ 6 ತಿಂಗಳು ಒಂದ್ಸರಿ ನಿಮ್ ಜೊತೆ ನಾನು ಕೂತ್ಕೊಂಡು ಮಾತಾಡಿದ್ರೆ ನಿಮ್ ಸಮಸ್ಯೆಗಳು ನನಗೆ ಅರ್ಥ ಆಯ್ತದೆ. ಆಮೇಲೆ ಕಾನೂನು ನಿಮ್ಗೆ ಅರ್ಥ ಆಗ್ತದೆ. ಕಾನೂನು ಬಾಹಿರವಾಗಿರೋ ಕೆಲವು ಸುಮ್ಮನೆ ಸುತ್ತರಿ ಇಲ್ಲಿ ಕಾನೂನು ಗೊತ್ತಿಲ್ಲ, ಸುಮ್ಮನೆ ಸುತ್ತ ಇಟ್ಕೊಂಡು ಅರ್ಜಿ ಇಟ್ಕೊಂಡು ಅದು ಕೊಟ್ಟು ಬೈಕ್ ಮಾಡೋದು, ಅಲ್ಲಿ ರೋಡ್ ಇಟ್ಕೊಂಡು MLA ಕೊಯ್ಯೋದು, ತಹಸೀಲ್ದಾರ್ ಕೊಯ್ಯೋದು, ನೀವು ಕೊಯ್ಯೋದು. ಸಾಹೇಬ್ರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಸಾಹೇಬ್ರೆ ಎಲ್ಲ ಕ್ಲಿಯರ್ ಮಾಡ್ಬೇಕ್ರಿ. ಅಲ್ಲ ಈಗ ಕೆಲಸ ಕರೆಕ್ಟ್ ಆಗಿರೋ ಆಗೋಯ್ತವೆ. ಕೆಲವು ಕಾನೂನು ಬಾಹಿರವಾಗಿರ್ತವೆ, ಅವು ಮಾಡಕ್ ಆಗಲ್ಲ. ಅಲ್ಲಿಂದ ಬೈಯೋದು. ಅದಕ್ಕೆ ಎಲ್ಲೆಲ್ಲೇ ಚರ್ಚೆ ಆಗ್ಬಿಡಿ. ಇವತ್ತು ಮಾಡಿದ್ರೆ ಈ ಕಾರ್ಯಕ್ರಮ ಕಂದಾಯ ಮಾಡಿದ್ರೆ ಅದಕ್ಕೆ ನೀವು ಏನು ಅಲ್ಲಿ ಬೀದಿ ಇಲ್ಲಿ ಬಂದು ಮಾತಾಡಿ, ನಿಮ್ಗೆ ಎದುರುಗಡೆ ಅವಕಾಶ ಮಾಡ್ಕೊಡ್ತೀವಿ. ಇಲ್ಲೇ ಬಗೆಹರಿತದೆ. ಮಾಡಕ್ಕಿದ್ರೆ ನೀವು ಅಧಿಕಾರಿಗಳು ಮಾಡ್ಬೇಕು. ಅದರಿಂದ ದಯಮಾಡಿ ಸದುಪಯೋಗ ಪಡಿಸಬೇಕು ಅಂತ ಮನವಿ ಮಾಡ್ತೀನಿ. ಈಗ ನಾನು ತಿರ್ಸೋದ್ರಿಗೆ ಹೋಗ್ತಾ ಇದ್ದೀನಿ. ದಯಮಾಡಿ ಸಹಕಾರ ಕೊಡ್ಬೇಕು. ಇನ್ನೊಂದು ತಿಂಗಳಾದ್ಮೇಲೆ ಇಲ್ಲೇ ಒಂದು ದಿವಸ ಬೆಳಿಗ್ಗೆಯಿಂದ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮ್ ಸಮಸ್ಯೆ ಬಗೆಹರಿಯವರೆಗೂ ಇಲ್ಲೇ ಕೂತಿರ್ತೀವಿ. ಎಲ್ಲರೂ ಇಲ್ಲೇ ಅಧಿಕಾರಿಗಳು ಇರ್ತಾರೆ. ಎಲ್ಲರೂ ಉತ್ತರ ಕೊಡ್ಬೇಕು. ತಹಸೀಲ್ದಾರ್ ಕೊಡ್ಬೇಕು, ADR ಕೊಡ್ಬೇಕು, DDR ಕೊಡ್ಬೇಕು. ನಾನು ಅಲ್ಲಿ ಕಳಿಸಿದೆ AC-ಗೆ, ಅಲ್ಲಿ ಮಾಡ್ಲಿಲ್ಲ. ಪುನಃ ಇಲ್ಲಿ ವಾಪಸ್ ಕಳಿಸಿದೀನಿ, ಇಲ್ಲ ಆಗಿಲ್ಲ. ನಾನು DC ಕಳಿಸಿದ್ದೀನಿ, ಅಲ್ಲಾಗಿಲ್ಲ. ಸಾಧ್ಯವಾದ್ರೆ ಜಿಲ್ಲಾಧಿಕಾರಿಗಳನ್ನೇ ಇಲ್ಲಿಗೆ ಕರೆಸ್ತೀವಿ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಆಗ್ಬೇಕಿಲ್ಲ. ನಮ್ಮ ಜನಗಳು ಸಮಸ್ಯೆ ಐತೆ ಅಂತ ಎಲ್ಲೂ ಕೂಡ ಅಲ್ದಾಡಬಾರ್ದು, ಎಲ್ಲೂ ನಿಂತ್ಕೋಬಾರ್ದು. ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಅವತ್ತೇನೆ ಇಂಗ್ಲಿಷ್ ಹೇಳಿದ್ದೆ ನಾನು. ಆಮೇಲೆ ಇನ್ನೊಂದು ಹೇಳ್ತೀನಿ, ನಮ್ಮ ಅಧಿಕಾರಿಗಳು ಸ್ವಲ್ಪ ಬುದ್ಧಿವಂತರು. ಅವ್ರು ಏನ್ ಹೇಳ್ತಾರೆ, ಇವತ್ತೊಂದು ದಿವಸ ಹೇಳ್ಬೇಡ MLA-ಗೆ, ನಾನು ನಾಳೆಗೆ ಮಾಡ್ಕೊಡ್ತೀನಿ ಅಂತ. ಕೆಲವರು ಇವತ್ತು ಹೇಳ್ಕೊಬೇಡ MLA-ಗೆ, ಇವತ್ತು ಬರ್ತಾರೆ MLA ಎಲ್ಲ ಬರ್ತಾರೆ, AC ಎಲ್ಲ ಬರ್ತಾರೆ, ಹೇಳ್ಕೊಬೇಡ ನಾಳೆಗೆ ಮಾಡ್ಕೊಡ್ತೀನಿ ಅಂತಾರೆ. ಆಮೇಲೆ ಆಗಲ್ಲ. ಅದು ದಯಮಾಡಿ ಅರ್ಥ ಮಾಡ್ಕೋಬೇಕು ನಮ್ಮ ಜನ. ನಾನು ಸುಮಾರು ಸಮಯದಲ್ಲಿ ಹಣ ನಾನು ಕೇಳಕ್ಕೆ ಅಂತ ಬಂದೆ, ಇಲ್ಲ ನಾಳೆ ಮಾಡ್ಕೊಡ್ತೀನಿ, ಬೇಡ ಇವತ್ತು ಹೇಳ್ಬೇಡ ನಾನು ಮಾಡ್ಕೊಡ್ತೀನಿ ಅಂತ ಅಂದ್ರು. ಆಗ್ಲಿಲ್ಲ ಅಂತಾರೆ. ಅದಕ್ಕೆ ಏನಿದ್ರು ಎದುರುಗಡೆ ಬಗೆಹರಿಸ್ಕೋಬೇಕು. ಆಮೇಲೆ ಒಂಚೂರು ಕಾಸು ಕೊಟ್ಬಿಡೋದು, ಇಲ್ಲಿಗಲ್ ಆಗಿರ್ತದೆ, ಮಾಡಕ್ಕಾಗಲ್ಲ. ಒಂಚೂರು ಕಾಸು ಕೊಡಕ್ ಹೋಗೋದು, ಕಾಸು ಕೊಡ್ತೀನಿ ಮಾಡಿ ಅನ್ನೋದು, ಇವೆಲ್ಲ ತಪ್ಪಬೇಕು. ಅದಕ್ಕೆ ಆಮೇಲೆ ಪ್ರಮುಖವಾಗಿ ಒತ್ತುವರಿ ಆಗಿರ್ತಕ್ಕಂಥವ್ರು ಅವ್ರವ್ರ ಜಾಗನ ಅವ್ರವ್ರು ಯಾರ ಹೆಸರು ಇರ್ತದೆ ಅವ್ರು ಬಿಟ್ಕೊಳ್ಬೇಕಲ್ಲ. ನಾವೆಲ್ಲ ಅಣ್ತಂದಿರು, ನಾವೆಲ್ಲ ನೆಮ್ಮದಿಯಿಂದ ಬದುಕಬೇಕು. ನಾವೆಲ್ಲ ಪ್ರೀತಿ ಗೌರವದಿಂದ ಬದುಕಬೇಕು. ನಾವು ಅಣ್ತಂದ್ರೆ ಬದುಕಬೇಕು. ನಾವು ಅಣ್ತಂದ್ರೆ ಬದುಕಬೇಕಾದ್ರೆ ಯಾರನ್ನ ತಮ್ಮ ಯಾರನ್ನ ಪಕ್ಕದಲ್ಲಿ ನೋಡಪ್ಪ ಅವನ ಜಮೀನ ಒತ್ತು ನೋಡಿ ಏನ್ ಬೆಳೆದಿ ಏನ್ ಈ ಭೂಮಿ ಮೇಲೆ ಶಾಶ್ವತವಾಗಿ ಇರ್ತೀವಿ. ನಾವು ಸೂರ್ಯಚಂದ್ರ ಅವರವರೆಗೂ ಈ ಭೂಮಿ ಮೇಲೆ ಇದ್ರೆ ಹೊಡೆದಾಡ್ಬಿಡೋಣ ಇರಲ್ಲ. ನಮ್ಮ ಆಸ್ತಿ ನಮ್ಮ ಮಕ್ಕಳು, ನಮ್ಮ ಆಸ್ತಿ ಅದನ್ನ ಬಿಟ್ಕೊಡ್ಬೇಕು. ನಾವು ಯಾವತ್ತೋ ಒತ್ತುವರಿ ಆಗಿರ್ತದೆ ಆಗಿರಲ್ಲ. ಇವತ್ತು ಬಂದಿರ್ತಾರೆ ಬಿಟ್ಕೊಂಡು ಕೇಳ್ತಾರೆ, ಕೋರ್ಟ್ಗೆ ಹೋಗು ಅನ್ನೋದು, ರೋಪ್ ಹಾಕೋದು,
ಆಯ್ತಲ್ಲ ಅರ್ಜಿ ಕೊಡ ಅದೇ ಹೇಳ್ತಾರ ಇಂಗ್ಲೀಷ್ ಹೇಳ್ತಾರೆ ಈಗ. ಆಯ್ತಣ್ಣ ಅರ್ಜಿ ಕೊಡೋಣ, ನಿನ್ ಕರ್ತೀನಿ ಬಾಣ ಮುಂದಿನ ತಿಂಗಳಿಗೆ, ಯಾಕೆ ಬಿಟ್ಟಿಲ್ಲ ಏನಾಗೈತೆ ಅವೆಲ್ಲ ಚರ್ಚೆ ಮಾಡೋಣ. ಅದಕ್ಕೆ ಉತ್ತರ ಕೊಡಕ್ಕೆ ಕರೆದಿರೋದು. ಎಲ್ಲರಿಗೂ ಉತ್ತರ ಸಿಗ್ತದೆ ಅಂತ ಹೇಳಿಲ್ವಾ? ನಾನು ಉತ್ತರ ಕೊಡೋ ಅಧಿಕಾರಿಗಳೇ ಉತ್ತರ ಕೊಡ್ಬೇಕು. ನಾನು ಉತ್ತರ ನನ್ನ ಪಕ್ಕ ಕೂತಿರ್ತೀನಿ ಅಷ್ಟೇ, ನಿಮ್ ಮಾತು ಕೇಳ್ಕೊಂಡು. ನಾನು ನಿಮ್ಮಂಗಲ್ಲಿ ಕೂತಿರ್ತೀನಿ ನಿಮ್ ಎದುರುಗಡೆ. ಇಲ್ಲಿ ಅಧಿಕಾರಿಗಳು ಇರ್ತಾರೆ, ಅಧಿಕಾರಿಗಳೇ ಉತ್ತರ ಕೊಡ್ಬೇಕು. ದಯಮಾಡಿ ನಾನು ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡ್ತೀನಿ, ನಮ್ಮ ಜನಗಳನ್ನ ತಿರುಗಿಸ್ಬೇಡಿ, ನಮ್ ಜನಗಳಿಗೆ ಸುಲಿಗೆ ಮಾಡಬೇಡಿ, ನಮ್ ಜನಗಳಿಗೆ ತೊಂದರೆ ಕೊಡ್ಬೇಡಿ. ಆಮೇಲೆ ನಾವೇನ್ ಹೇಳಿದ್ರೆ ನಾನು ಯಾರ ತಾವು ಪ್ರಾಮಾಣಿಕವಾಗಿದ್ದೀನಿ, ಯಾವ ತಹಶೀಲ್ದಾರ್ ತಾವು ಯಾವ ರೆವಿನ್ಯೂ ಇನ್ಸ್ಪೆಕ್ಟರ್ ತಾವು ಒಂದೇ ಒಂದು ರೂಪಾಯಿನ ನಾನು ಕೈ ಚಾಚಿ ಅವ್ರ ಹತ್ರ ಮುಟ್ಟಿಲ್ಲ. ನೀವು ಅಧಿಕಾರಿಗಳು ಹಂಗೆ ಇರ್ಬೇಕು. ರೈತರ ಹತ್ರ ಯಾರು ಕೂಡ ಕೈ ಚಾಚಿ ದುಡ್ಡಿಸ್ಕೊಳ್ಳೋದು ಮಾಡೋದು ಇನ್ನೊಂದು ಮಾಡೋದು ಯಾರು ಕೂಡ ಮಾಡಬಾರ್ದು ಅಂತ ಮನವಿ ಮಾಡ್ತೀನಿ. ಯಾಕಂದ್ರೆ ಇದು ನಿಮ್ಗೆಲ್ಲ ಪೂರ್ವಾರ್ಜಿತದ ಪುಣ್ಯ, ನಿಮ್ಗೆಲ್ಲ ಕೆಲಸ ಸಿಕ್ಕದೆ ತಿಂಗಳು ಒಂದ್ಸರಿ ಅಟ್ಲೀಸ್ಟ್ ನಿಮ್ ಮನೆಗೆ ಸಂಬಳ ಬರ್ತದೆ ನೀವು ಜೀವನ ಮಾಡಕ್ಕೆ. ಅವು ಹಂಗಲ್ಲ, ಅವು ಮಳೆ ಉಯ್ದಿದ್ರೆ ಮುಗಿದೋಯ್ತವ್ರ ಕತೆ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ ರೈತಗಳ ಕತೆ ಮುಗಿದೋಯ್ತು. ಅವ್ರು ಜೀವನ ಮಾಡಿದ್ರೆ ಕಷ್ಟ. ಅಂತದ್ರಲ್ಲಿ ಬರ್ತವೆ ಪಾಪ ಡಾಕ್ಯುಮೆಂಟ್ ನಮ್ ಸರಿ ಹೋಗ್ಲಿಲ್ಲ, ಸರಿ ಮಾಡ್ಲಿಲ್ಲ ಅಂತ ಹೇಳಿ ಅನ್ಕೊಂಡ್ ಬರ್ತವೆ. ಅವಕ್ಕೆಲ್ಲ ನೀವು ಸಹಕಾರ ಕೊಡ್ಬೇಕು. ಯಾರು ಅವ್ರ ಕೈ ಹೊಡ್ತಾರಲ್ಲ ಅವರೆಲ್ಲ ಮುಂದಿನ ದಿನದಲ್ಲಿ ಭಿಕ್ಷುಕರಾಗ್ಬಿಡ್ತೀರ. ಯಾವ ಅಧಿಕಾರಿಗಳು ಕಾಸು ಕೊಡೋದು ಕೈ ಹೊಡ್ತಿರಲ್ಲ ಅವರೆಲ್ಲ ದೇವಸ್ಥಾನ ಮುಂದೆ ಯಾವ ತಾಯಿ ಅಂತ ಕೂತಿರ್ತಾರೆ, ನೋಡಿದಿರಾ? ಹಂಗ ಹುಡ್ತೀರ ನೀವು. ಯಾರು ಬಡವರಿಗೆ ತೊಂದರೆ ಕೊಡ್ತೀರಾ, ಯಾರು ನೀವು ಕೊಡದೇ ಇದ್ರೆ ಕಾಸು ಕೊಡದೆ ಕೆಲಸ ಮಾಡಲ್ಲ, ಅವರೆಲ್ಲ ಮುಂದಿನ ದಿನದಲ್ಲಿ ದೇವಸ್ಥಾನ ಮುಂದೆ ಅವ ತಾಯಿಗಳು ತಾಯಿ ಅವ ಅಂತ ಕೂತಿರ್ತಾರೆ, ನೋಡಿದಿರ ಪಾಪ. ಅವೆಲ್ಲ ನಾನು ಹಂಗ್ ಮಾಡಿದ್ರೆ ನನಗೂ, ಅವ್ರ ಹಂಗ್ ಮಾಡಿದ್ರೆ ಅವ್ರಿಗೂ. ದಯಮಾಡಿ ನೀವೆಲ್ಲ ಪ್ರಾಮಾಣಿಕವಾಗಿ ಜನಗಳ ಸೇವೆ ಮಾಡಿ. ಎಷ್ಟೋ ಜನ ಹಾಗಾದ್ರೆ ಬೇಜಾರಾಗ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ, ತಾಲೂಕ್ ಕಚೇರಿ ಮೇಲೆ ಜಿಗುಪ್ಸೆ ಬಂದ್ಬಿಡದೆ ಅವ್ರಿಗೆಲ್ಲರಿಗೂ. ಅದಕ್ಕೆ ಪರಿಹಾರ ಕಂಡಿಡ್ಬೇಕು ಅಂತಾನೆ ಈ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಅದರಿಂದ ದಯಮಾಡಿ ಎಲ್ಲರೂ ಸಾವಧಾನವಾಗಿ ನಿಮ್ಮ ಅರ್ಜಿಗಳನ್ನ ಕೊಟ್ಟೋಗಿ ಸಾವಧಾನವಾಗಿ ನೀವು ನಾನು ಹೇಳಿದ್ರೆ ಒಂದು ಪೋರ್ಟಲ್ ನಾವು ಇನ್ನೇನು ಅದನ್ನ ಲಾಂಚ್ ಮಾಡ್ತೀವಿ, ಅದ್ರಲ್ಲಿ ನೀವು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಮಕ್ಳುಗಳಿಗೆಲ್ಲ ಗೊತ್ತಿರ್ತದೆ, ಅದು ಎಲ್ಲ ಮೊಬೈಲ್ ಅಲ್ಲಿ ಯಾವ ತರ ಫಾಲೋ ಮಾಡ್ಬೇಕು ಅಂತ ನಿಮ್ಮ ಹುಡುಗರಿಗೆ ಗೊತ್ತಿರ್ತದೆ. ಅವ್ರ ಮುಖಾಂತರ ನೀವು ಫಾಲೋ ಮಾಡಿ. ಆಮೇಲೆ ಬನ್ನಿ ಇಲ್ಲಿಗೆ. ನಿಮ್ ಕಾನೂನು ಬದ್ಧವಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ತೊಂದರೆ ಆಯ್ತದೆ. ಕಾನೂನು ವಿರುದ್ಧವಾಗಿ ನೀವಿದ್ರೆ ನಿಮಗೆ ತೊಂದರೆ ಆಯ್ತದೆ. ಕಾನೂನು ಬಾಹಿರವಾಗಿದ್ರೆ ನಿಮಗೆ ತೊಂದರೆ, ಕಾನೂನು ಪರವಾಗಿದ್ರೆ ನಿಮಗೆ ಕೆಲಸ ಆಯ್ತದೆ. ದಯಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮೆಲ್ಲರೂ ಕೂಡ ವಂದನೆಯನ್ನ ತಿಳಿಸಿ, ನಮ್ಮ ಮುಖಂಡಗಳೆಲ್ಲ ಸಂಜೆವರೆಗೂ ಇದ್ದು ನಮ್ಮ ಮುಖಂಡರು ಎಲ್ಲರೂ ಜೊತೆ ಬೆರೆತು ಏನಾದ್ರು ಇದ್ರೆ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇಲ್ಲ ಅಕ್ನಾಲ್ಮೆಂಟ್ ಕೊಟ್ಟಾರೆ, ಇಟ್ಕೊಳ್ಳಿ ಸಾಕು. ಅರ್ಜಿಗಳು ಇನ್ನೊಂದು ನಾನೇನು ಹೇಳಿದ್ರೆ ಅರ್ಜಿ ಜೊತೆಗೆ ಇನ್ನೊಂದು ಅರ್ಜಿ, ಅವರು ಅರ್ಜಿ ತಗೊಂಡು ಮಾಡ್ತಾರೆ.